ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರೇವಣ್ಣ ಕುಟುಂಬದವ್ರದ್ದು ಈಗ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಹಾಸನದಲ್ಲಿ ನಾವು ಆಡಿದ್ದೇ ಆಟ, ನಮ್ಮನ್ನು ಯಾರೂ ಕೂಡ ಟಚ್ ಮಾಡುವವರಿಲ್ಲ ಅಂತ ಮೆರಿತಾ ಇದ್ದಂತಹ ರೇವಣ್ಣ ಕುಟುಂಬದವರ ದುರಹಂಕಾರಕ್ಕೆ ಈಗ ಸ್ವಲ್ಪ ಮಟ್ಟಿನ ಬ್ರೇಕ್ ಬಿದ್ದಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಸನದಲ್ಲಿ ತಮ್ಮದೇ ಆದಂತಹ ಮತ್ತೊಂದು ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ರು. ಹಾಸನದಲ್ಲಿರುವಂತಹ ಎಲ್ಲ ಅಧಿಕಾರವನ್ನು ನಾವೇ ಅನುಭವಿಸಬೇಕು, ನಮ್ಮ ಕುಟುಂಬದವರೇ ಆ ಎಲ್ಲ ಅಧಿಕಾರವನ್ನು ಅನುಭವಿಸಬೇಕು. ಏನೇ ಅಧಿಕಾರ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಮ್ಮ ಕುಟುಂಬಕ್ಕೆ ಸೇರಿದ್ದು ಅಂತ ಮರಿತಾ ಇದ್ದಂತಹ ರೇವಣ್ಣ ಕುಟುಂಬದ ಅಹಂಕಾರಕ್ಕೆ ಈಗ ಸ್ವಲ್ಪ ಮಟ್ಟಿನ ಬ್ರೇಕ್ ಬಿದ್ದಿದೆ. ಪ್ರಜ್ವಲ್ ರೇವಣ್ಣ ಘನಂದಾರಿ ಕೆಲಸವನ್ನು ಮಾಡಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ದೇಶದಿಂದ ದೇಶಕ್ಕೆ ಅಜ್ಞಾತವಾಸವಾಗಿ ಅಲ್ದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಗ ಮಾಡಿರುವಂತಹ ಘನಂದಾರಿ ಕೆಲಸಕ್ಕೆ ಹೇಗಾದರೂ ಮಾಡಿ ಮಗನನ್ನು ಕಾಪಾಡಲೇಬೇಕು, ಮಗನನ್ನು ರಕ್ಷಿಸಬೇಕು ಅಂತ ಏನೇನೋ ಮಾಡೋಕ್ಕೆ ಹೋದಂತಹ ರೇವಣ್ಣ ಜೈಲು ಪಾಲಾಗಿ ವಾಪಸ್ ಬಂದಿದ್ದಾರೆ. ಇನ್ನು ಅವರ ಪತ್ನಿ ಭವಾನಿ ರೇವಣ್ಣ ಅವರದ್ದು ಒಂದು ಕಥೆಯಾದರೆ, ಮತ್ತೊಂದು ಕತೆ ರೇವಣ್ಣ ಅವರ ಹಿರಿಯ ಮಗ ಸೂರಜ್ ರೇವಣ್ಣ ಅವರಿಗೆ ಸಂಬಂಧಪಟ್ಟದ್ದು. ಗೆಳೆಯರೆ, ಸೂರಜ್ ರೇವಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೂರಜ್ ರೇವಣ್ಣ ಅವರು ಬಹಳ ಅಂದರೆ ಚರ್ಚೆಯಾಗಿದ್ದು 2021 MLC ಚುನಾವಣಾ ಸಮಯದಲ್ಲಿ ಸೂರಜ್ ರೇವಣ್ಣ ತಾವು ಮದುವೆಯಾಗಿದ್ದನ್ನೇ ಮುಚ್ಚಿಟ್ಟಿದ್ರು. ಹಾಗಾದರೆ ಸೂರಜ್ ರೇವಣ್ಣ ಮದುವೆಯಾಗಿದ್ದನ್ನು ಮುಚ್ಚಿಟ್ಟಿದ್ದು ಯಾಕೆ? ಸೂರಜ್ ರೇವಣ್ಣ ಅವರು ಕೂಡ ಬೇರೆ ತರಹದಲ್ಲಿ, ಅಂದರೆ ಆ ಪ್ರಜ್ವಲ್ ರೇವಣ್ಣ ಅವರ ಅಣ್ಣ ಆದರೂ ಕೂಡ ಈ ರೇವಣ್ಣ ಕುಟುಂಬದಲ್ಲಿ ಏನು ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ಗಳಿದ್ದಾವಲ್ಲ, ಸೂರಜ್ ರೇವಣ್ಣನೂ ಕೂಡ ಅದೇ ತರಹದ ಕ್ಯಾರೆಕ್ಟರ್. ಈ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಸೂರಜ್ ರೇವಣ್ಣ ಅವರ ಮೊದಲ ಪುತ್ರ ಪ್ರಜ್ವಲ್ಗಿಂತ 2 ವರ್ಷ ದೊಡ್ಡವರು. ಚಿಕ್ಕ ವಯಸ್ಸಿನಿಂದ ಓದಿನಲ್ಲಿ ಚುರುಕಾಗಿದ್ದಂತಹ ಕಾರಣಕ್ಕಾಗಿ MBBS ಅನ್ನು ಮುಗಿಸ್ತಾರೆ. MBBS ಅನ್ನು ಮುಗಿಸಿ MS ಕೂಡ ಮಾಡ್ತಾರೆ ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜಿನಲ್ಲಿ. ಅದಾದ ಮೇಲೆ ವೈದ್ಯರಾಗಿ ಕೆಲವು ಕಾಲಗಳ ಕಾಲ ಸೇವೆಯನ್ನು ಕೂಡ ಸಲ್ಲಿಸಿದ್ರಂತೆ. ಹೆಚ್ಚು ಕಡಿಮೆ 2020ರವರೆಗೂ ಅವರು ರಾಜಕೀಯದತ್ತ ಮುಖ ಮಾಡಿರಲಿಲ್ಲ. 2020ಕ್ಕೆ ಹಾಸನದ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಅವಿರೋಧವಾಗಿ ಆಯ್ಕೆ ಹೇಗಾದರೂ ಅನ್ನೋದನ್ನು ನಾನು ನಿಮಗೆ ಸಪರೇಟಾಗಿ ಅದನ್ನು ವಿಶ್ಲೇಷಣೆ ಮಾಡಬೇಕಿಲ್ಲ. ಆ ಮಟ್ಟಿಗೆ ಅಲ್ಲಿ ಅವರ ಕುಟುಂಬದ ಅಧಿಕಾರ ಇತ್ತು. ಏನೇ ಅಧಿಕಾರ ಇದ್ದರೂ ನಮಗೇ ಬರಲಿ ಅನ್ನುವಂತಹ ಕುಟುಂಬ ಅದು. ಹಾಗಾಗಿ ಅವಿರೋಧವಾಗಿ ಹಾಸನದ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗುವ ಮೂಲಕ ರಾಜಕೀಯದ ಕಡೆ ಮುಖ ಮಾಡ್ತಾರೆ. ಇನ್ನು ಅವರು ವೈದ್ಯರಾಗಿದ್ದಂತಹ ಸಂದರ್ಭದಲ್ಲಿ ಆಗಾಗ JDS ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದು, ಆನಂತರ ತಮ್ಮ ಕುಟುಂಬದವರು ಯಾರೇ ಎಲೆಕ್ಷನ್ಗೆ ನಿಂತರೂ ಕೂಡ ಸ್ವಲ್ಪ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳೋದು, ಇಷ್ಟು ಮಾತ್ರ ಮಾಡ್ತಾಯಿದ್ರು. ಆದರೆ ತಂದೆ ರೇವಣ್ಣ ಹಾಗೂ ಅವರ ತಮ್ಮ ಪ್ರಜ್ವಲ್ ತರಹದಲ್ಲಿ ಸಾರ್ವಜನಿಕವಾಗಿ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಆನಂತರ 2021ರಲ್ಲಿ MLC ಆಗ್ತಾರೆ. ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ತರಹ ಸಭೆ ಸಮಾರಂಭಗಳಿಗೆ ಹೋಗೋದು, ಪ್ರೆಸ್ ಮೀಟ್ಗಳನ್ನು ಮಾಡೋದು, ಮತ್ತೊಬ್ಬ ರಾಜಕೀಯ ನಾಯಕರ ಮೇಲೆ ಪ್ರೆಸ್ ಮೀಟ್ಗಳನ್ನು ಮಾಡೋದು, ಆರೋಪವನ್ನು ಮಾಡೋದು, ಅಂದರೆ ಈ ತರಹ ಸಕ್ರಿಯ ರಾಜಕಾರಣ ಏನಿದೆಯಲ್ಲ, ಇದರಲ್ಲಿ ಸೂರಜ್ ರೇವಣ್ಣ ಸ್ವಲ್ಪ ಕಡಿಮೆಯೇ. ಆಗಾಗ ಕೆಲವು ಸಭೆ ಸಮಾರಂಭಗಳಲ್ಲಿ ಅಥವಾ ಅವರ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್ಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಸಾರ್ವಜನಿಕವಾಗಿ ಸೂರಜ್ ರೇವಣ್ಣ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಆನಂತರ ಸೂರಜ್ ರೇವಣ್ಣ ಮೊನ್ನೆ ತಮ್ಮ ಮಾಡಿದ್ದಂತಹ ಘನಂದಾರಿ ಕೆಲಸದ ವಿಚಾರವಾಗಿ DK ಶಿವಕುಮಾರ್ ಅವರನ್ನು ಭೇಟಿಯಾದರು. ಸೊ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಅದೆಲ್ಲವೂ ಕೂಡ ಆಯಿತು. ಆನಂತರ 2021ರಲ್ಲಿ MLC ಚುನಾವಣೆಗೆ ಅವರು ಅಫಿಡವಿಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಮದುವೆಯ ವಿಚಾರವನ್ನು ಅವರು ಮುಚ್ಚಿಟ್ಟಿದ್ರು. ಆಗ ಒಂದಷ್ಟು ಚರ್ಚೆಯಾಯಿತು. ಸೊ ಅದು ಬಿಟ್ಟರೆ ಹೆಚ್ಚಾಗಿ ಕಾಂಟ್ರವರ್ಸಿ ಆ ತರಹದಲ್ಲಿ ಸೂರಜ್ ರೇವಣ್ಣ ಕಾಣಿಸ್ಕೊಂಡವರಲ್ಲ. ಇನ್ನು ಸೂರಜ್ ರೇವಣ್ಣ ಅವರ ಮದುವೆಯ ವಿಚಾರಕ್ಕೆ ಬರ್ತೀನಿ. ಗೆಳೆಯರೆ, 2018ರಲ್ಲಿ ಸೂರಜ್ ರೇವಣ್ಣ ಅವರು ಸಾಗರಿಕಾ ರಮೇಶ್ ಅನ್ನುವವರ ಜೊತೆ ಅದ್ಧೂರಿಯಾಗಿ ವಿವಾಹ ಆಗುತ್ತಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆ ವಿವಾಹ ಕಾರ್ಯಕ್ರಮ ನಡೆಯುತ್ತೆ. ಸಾಕಷ್ಟು ರಾಜಕೀಯ ಗಣ್ಯರು, ಸಿನಿಮಾ ನಟ ನಟಿಯರು, ಅನಂತರ
ಉದ್ಯಮಿಗಳು, ಒಟ್ಟಾರೆಯಾಗಿ ಒಂದು ಅದ್ಧೂರಿಯಾದಂತಹ ಕಾರ್ಯಕ್ರಮ. ಇನ್ನು ಈ ಸಾಗರಿಕಾ ರಮೇಶ್ ಅವರು ಕೂಡ ಏನು ಸಾಮಾನ್ಯ ಕುಟುಂಬದ ಹುಡುಗಿ ಅಂತೂ ಅಲ್ಲ. ಸಾಗರಿಕಾ ಅವರ ತಂದೆ ರಮೇಶ್ ಅವರು ಮದ್ರಾಸ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡ್ತಾರೆ. ಅಂದರೆ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ ಮಗಳು ಸೂರಜ್ ರೇವಣ್ಣ ಅವರ ಪತ್ನಿ ಸಾಗರಿಕಾ ರಮೇಶ್. ಸೂರಜ್ ಮತ್ತು ಸಾಗರಿಕಾ ಅವರ ಮದುವೆ ಅದ್ಧೂರಿಯಾಗಿ ಆಗತ್ತೆ. ಆನಂತರ ಆಗಾಗ ಕೆಲವು ಸಭೆ ಸಮಾರಂಭಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದು ಅದೆಲ್ಲವೂ ಕೂಡ ಆಗತ್ತೆ. ಆನಂತರ ಅವರು ಎಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಒಟ್ಟಿಗೆ ಕಾಣಿಸ್ಕೊಳ್ಳೋದಿಲ್ಲ. ಯಾವಾಗ ಸೂರಜ್ ರೇವಣ್ಣ ಅವರು MLC ಒಂದು ಚುನಾವಣೆಗೆ ನಿಲ್ತಾರೆ, ಚುನಾವಣಾದ ಪ್ರಚಾರದ ಸಮಯದಲ್ಲಿಯೂ ಕೂಡ ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆನಂತರ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಹೆಚ್ಚಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆ ಸಮಯದಲ್ಲಿ ಸೂರಜ್ ರೇವಣ್ಣ ಅವರ ಮದುವೆಯ ವಿಚಾರ ಚರ್ಚೆಯಾಗಿತ್ತು. ಯಾಕೆ ಚರ್ಚೆ ಆಗಿತ್ತು ಅಂದರೆ, ಈ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪತ್ನಿಯ ವಿಚಾರವನ್ನು ಅಫಿಡವಿಟ್ನಲ್ಲಿ ಅವರು ಸಲ್ಲಿಸಲೇಬೇಕು. ಪತ್ನಿಯ ಹೆಸರಿನಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ, ಪತ್ನಿಯ ಹೆಸರಿನಲ್ಲಿ ಏನೆಲ್ಲ ಐಷಾರಾಮಿ ವಸ್ತುಗಳಿದ್ದಾವೆ, ಅದೆಲ್ಲವನ್ನೂ ಕೂಡ ಅಫಿಡವಿಟ್ನಲ್ಲಿ ಸಲ್ಲಿಸಲೇಬೇಕು. ಅದು ಮ್ಯಾಂಡೇಟರಿ ಕೂಡ ಹೌದು. ಆದರೆ ಸೂರಜ್ ರೇವಣ್ಣ ಮದುವೆಯ ವಿಚಾರ ಅಂದರೆ ಹೆಂಡತಿಯ ವಿಚಾರವಾಗಿ ಏನು ಅಫಿಡವಿಟನ್ನು ಸಲ್ಲಿಸಿರೋದಿಲ್ಲ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಆ ಒಂದು ಜಾಗವನ್ನು ಖಾಲಿ ಬಿಟ್ಟಿದ್ರು. ಆ ಸಮಯದಲ್ಲಿ ಅದು ಚರ್ಚೆ ಕೂಡ ಆಯಿತು. ಆ ಸಮಯದಲ್ಲಿ ವಿರೋಧ ಪಕ್ಷದವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಏನು ಅಂದರೆ, ಸೂರಜ್ ರೇವಣ್ಣ ಅವರ ನಾಮಪತ್ರವನ್ನು ಅಸಿಂಧು ಆಗಿ ಮಾಡಬೇಕು ಅಂತ. ಯಾಕೆ ಅಂದರೆ, ಪತ್ನಿಯ ಹೆಸರಿನಲ್ಲಿ ಯಾವ ಆಸ್ತಿ ವಿವರಗಳಾಗಲಿ ಅಥವಾ ಪತ್ನಿಯ ವಿಚಾರವನ್ನು ಎಲ್ಲಿಯೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ಅಂತ. ಆದರೆ ಹೈಕೋರ್ಟ್ ಆ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಚುನಾವಣೆ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಇದೆ. ಆ ನಂತರ ಚುನಾವಣೆಯ ನಂತರ ಇದರ ಬಗ್ಗೆ ನೀವು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಆ ನಂತರ ಯಾವ ಅರ್ಜಿಯೂ ಕೂಡ ಬಂದಿಲ್ಲ, ಅದು ಬೇರೆ ವಿಚಾರ ಬಿಡಿ. ಸೊ ಆ ನಂತರ ಏನಾಗುತ್ತೆ, ಸೂರಜ್ ರೇವಣ್ಣ ಅವರ ಮದುವೆಯ ವಿಚಾರ ಆಗ ಮುನ್ನೆಲೆಗೆ ಬರುತ್ತೆ. 2018ರಲ್ಲಿ ಅದ್ಧೂರಿಯಾಗಿ ಮದುವೆಯಾದಂಥವರು 2021ರಲ್ಲಿ ಯಾಕೆ ಅವರು ಮದುವೆಯ ವಿಚಾರವನ್ನು ಈ ರೀತಿಯಾಗಿ ಮುಚ್ಚಿಟ್ಟಿದ್ದಾರೆ, ಹೆಂಡತಿಯ ವಿಚಾರವನ್ನು ಅವರು ಎಲ್ಲಿಯೂ ಕೂಡ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ, ಅದು ಕೂಡ ಮ್ಯಾಂಡೇಟರಿ ಆಗಿರುವಂತಹ ಒಂದು ಜಾಗದಲ್ಲಿ ಯಾಕೆ ಅವರು ಪ್ರಸ್ತಾಪ ಮಾಡ್ತಾ ಇಲ್ಲ ಅನ್ನುವಂತಹ ಚರ್ಚೆ ಆಯಿತು. ಆಗ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು. ಸೂರಜ್ ಹಾಗೂ ಅವರ ಪತ್ನಿ ಸಾಗರಿಕಾ ಇಬ್ಬರೂ ಕೂಡ ದೂರ ಆಗಿದ್ದಾರೆ, ಇಬ್ಬರೂ ಕೂಡ ಸಪರೇಟ್ ಆಗಿ ವಾಸಿಸ್ತಾ ಇದ್ದಾರೆ. ಯಾಕೆ ಅಂದರೆ, ಭವಾನಿ ರೇವಣ್ಣ ಸ್ವಲ್ಪ ಮುಂಗೋಪಿ ಮತ್ತು ಸಿಕ್ಕಾಪಟ್ಟೆ ಒರಟು ಸ್ವಭಾವದವರು. ನೀವು 1.5 ಕೋಟಿ ಕಾರಿನ ವಿಚಾರವಾಗಿ ಅವರು ಎಂತಹ ಒರಟು ಸ್ವಭಾವದವರು ಅನ್ನೋದನ್ನು ನೋಡಿರ್ತೀರ. ಸೊ ಹಾಗಾಗಿ ಅವರಿಬ್ಬರೂ ಕೂಡ ಹೊಂದಿಕೊಳ್ಳೋದಕ್ಕೆ ಆಗಲಿಲ್ಲ. ಸೂರಜ್ ರೇವಣ್ಣ ಮತ್ತು ಅವರ ಪತ್ನಿ ಯಾರಿಗೆ ಭವಾನಿ ರೇವಣ್ಣ ಅವರ ಜೊತೆ ಹೊಂದಿಕೊಳ್ಳೋದಕ್ಕೆ ಆಗಲಿಲ್ಲ, ಸೂರಜ್ ರೇವಣ್ಣ ಪತ್ನಿ ಸಾಗರಿಕಾಗೆ. ಹಾಗಾಗಿ ಸೂರಜ್ ಮತ್ತು ಸಾಗರಿಕಾ ಇಬ್ಬರೂ ಕೂಡ ಸಪರೇಟ್ ಆಗಿದ್ದಾರೆ, ಅವರಿಬ್ಬರೂ ಕೂಡ ದೂರ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಆಗ ಕೇಳಿ ಬಂದವು. ಅದಾದ ಮೇಲೆ ಯಾವುದೇ ಕೂಡ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಅಂದರೆ ಅವರಿಬ್ಬರು ಕೂಡ ಅಧಿಕೃತವಾಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೋ ಅಥವಾ ಅವರಿಬ್ಬರು ದೂರ ಆಗಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಬಟ್ ಆ ಸಮಯದಲ್ಲಿ ಅದೆಲ್ಲವೂ ಕೂಡ ಕೇಳಿ ಬಂದಿತ್ತು. ಆ ನಂತರ ಆ ವಿವಾದ ತಣ್ಣಗಾಯಿತು. ಇವತ್ತಿಗೂ ಕೂಡ ಸೂರಜ್ ರೇವಣ್ಣ ಅವರ ಪತ್ನಿ ಸಾಗರಿಕಾ ಸೂರಜ್ ಅವರ ಜೊತೆಗೆ ಕಾಣಿಸ್ಕೊಳ್ತಾ ಇಲ್ಲ. ಅವರಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇದು ಗೆಳೆಯರೆ ಸೂರಜ್ ರೇವಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿ. ಸೂರಜ್ ರೇವಣ್ಣ ಅವರ ಮದುವೆಯ ವಿಚಾರವಾಗಿಯೂ ಕೂಡ ಅಫಿಡವಿಟ್ನಲ್ಲಿ ಸಲ್ಲಿಸಿಲ್ಲ ಅನ್ನೋದರ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.